ಪಾಪ ಛಲವಾದಿ ನಾರಾಯಣಸ್ವಾಮಿಯವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದು ಈ ಹಂತಕ್ಕೆ ಬೆಳೆಯುವಂಥದಕ್ಕೆ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರ ಫ್ಯಾಮಿಲಿಯವರು ಕಾರಣಕರ್ತರು. ಇದಕ್ಕಿದ್ದಂಗೆ ನಿನ್ನೆ ದಿವಸ ಅವರು ಗವರ್ನರ್ಗೆ ಒಂದು ದೂರನ್ನು ದಾಖಲಿಸಿದ್ದಾರೆ. ಅವರ ತಮ್ಮವರ ರಾಹುಲ್ ಖರ್ಗೆ ಅವರಿಗೆ 5 ಎಕರೆ ಜಾಗ ಏನು ಏರೋ ಸ್ಪೇಸ್ ಇಂಡಸ್ಟ್ರಿ ಮಾಡುವಂಥದಕ್ಕೆ ಅಲಾಟ್ ಆಗಿದೆ. ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಡಿನಲ್ಲಿ ಬರುತ್ತೆ. ಇವ್ರ ವಿರುದ್ಧ ದೂರನ್ನು ದಾಖಲಿಸಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ 3 ದಿವಸದಿಂದ ಪತ್ರ ಬರೀತಾರೆ. ಇವತ್ತಾಗಲೇ ಗವರ್ನರು ಭಾಳ ಆ್ಯಕ್ಟಿವ್ ಆಗಿ ಚೀಫ್ ಸೆಕ್ರೆಟರಿಗೆ ಸಮಜಾಯಿಷಿ ಕೇಳಿ ಪತ್ರ ಬರೆದಿರುವಂಥದ್ದು ನಾನು ಇವತ್ತು ಮಾಧ್ಯಮಗಳಲ್ಲಿ ನೋಡಿದೆ. ಎಷ್ಟು ಫಾಸ್ಟಾಗಿ ಗವರ್ನರ್ ಆಫೀಸ್ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಕಾಂಗ್ರೆಸ್ ಮುಖಂಡಗಳ, ಕಾಂಗ್ರೆಸ್ ಮಂತ್ರಿಗಳ ವಿರುದ್ಧ ದಾರಿನಲ್ಲಿ ಹೋಗುವ ವ್ಯಕ್ತಿ, ಕ್ರಿಮಿನಲ್ ಇರುವಂಥ ವ್ಯಕ್ತಿಗಳು ದೂರನ್ನು ಕೊಟ್ಟರು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ಆಗುತ್ತೆ. ಒಂದು ತನಿಖಾ ಸಂಸ್ಥೆ ಲೋಕಾಯುಕ್ತ ಅನ್ನುವಂಥ ಒಂದು ಸಂಸ್ಥೆ ಭಾಳ ರೀಸೆಂಟಾಗಿ ಅವರ ADGP ಅವರು ಒಂದು ದೂರನ್ನು ಕೊಡ್ತಾರೆ. ನಮಗೆ ಪ್ರಾಸಿಕ್ಯೂಷನ್ಗೆ HD ಕುಮಾರಸ್ವಾಮಿ ಅವ್ರ ವಿರುದ್ಧ, ಜೊಲ್ಲೆ ವಿರುದ್ಧ, ನಿರಾಣಿ ವಿರುದ್ಧ ಮತ್ತು ಜನಾರ್ದನ್ ರೆಡ್ಡಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ವೆರಿ ರೀಸೆಂಟಾಗಿ ಬರೆದಿರುವಂಥ ಪತ್ರ ಬರೆದಿದ್ರೂ ಕೂಡ ಗವರ್ನರು ನಿನ್ನೆ ಕ್ಲಾರಿಫಿಕೇಷನ್ ಕೊಡ್ತಾರೆ, ನಮ್ಮ ಮುಂದೆ ಯಾವುದೂ ಇಲ್ಲ ಅಂತ. ಆ ಥರ ಯಾವುದೋ ಅರ್ಜಿನೂ ಇಲ್ಲ, ಪ್ರಾಸಿಕ್ಯೂಷನ್ಗೆ ಯಾರು ಕೇಳಿರುವಂಥ ಅರ್ಜಿ ಇಲ್ಲ ಅಂತ ಹೇಳಿಕೆ ಕೊಡ್ತಾ ಇರುವಂಥದ್ದು ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಕಾಣ್ತಾ. ಅಂದರೆ ಅರ್ಜಿ ಏನಾಯಿತು, ರಿಜೆಕ್ಟ್ ಮಾಡಿದ್ರಾ, ಲೋಕಾಯುಕ್ತಕ್ಕೆ ವಾಪಸ್ ಬರೆದಿದ್ದೀರಾ, ಇಲ್ಲ ನಿಮ್ಮ ಆಫೀಸ್ಗೆ ಬಂದೇ ಇಲ್ವಾ, ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ ಅನ್ನುವಂಥದ್ದು ಕ್ಲಾರಿಫಿಕೇಷನ್ ಕೊಡಬೇಕು. ಹಿಂದೆ 7 ತಿಂಗಳಿಂದ ಕೊಟ್ಟಿರುವಂಥ ಅರ್ಜಿ ಆಯಿತು, ಕಾಣೆ ಆಗೋಗಿದೆ, ನೀವು ಅದನ್ನು ಖುಲಾಸೆ ಮಾಡಿದ್ದೀರಿ ಅಂತಲೇ ಇಟ್ಕೊಳ್ಳೋಣ. ಈಗ ರೀಸೆಂಟಾಗಿ 10 ದಿವಸದಿಂದ ಲೋಕಾಯುಕ್ತ ಬರೀತಲ್ಲ ಮತ್ತೆ ನಿಮಗೆ ಪತ್ರ, 2ನೇ ರಿಮೈಂಡರ್ ಕಳಿಸಿರಲ್ಲ, ದಯಮಾಡಿ ನಿಮಗೆ ತುರ್ತಾಗಿ ಅನುಮತಿಯನ್ನು ಕೊಡಿ ಅಂತ. ಅದನ್ನೇನು ಮಾಡಿದ್ರಿ, ಆ ಅರ್ಜಿ ಏನು ಮಾಡಿದ್ರಿ ಅನ್ನುವಂಥದ್ದು ಕ್ಲಾರಿಫಿಕೇಷನ್ ಕೊಡಬೇಕು. ರಾಹುಲ್ ಖರ್ಗೆ ಅವ್ರಿಗೆ ಜಮೀನು ಅಲಾಟ್ ಆಗಿರುವಂಥದ್ದು ಕಾನೂನುಬದ್ಧವಾಗಿ ಇಡೀ ರಾಜ್ಯದಲ್ಲಿ 24 ಜಿಲ್ಲೆಗಳಲ್ಲಿ KDB ಲ್ಯಾಂಡ್ ಅಲಾಟ್ ಮಾಡುವಂಥದ್ದಕ್ಕೆ ಅಪ್ಲಿಕೇಶನ್ ಕರೆದಿರುವಂಥದ್ದು. ಅವ್ರು ಯಾರೋ ಛಲವಾದಿ ನಾರಾಯಣಸ್ವಾಮಿಯವರು ಮಾಧ್ಯಮದ ಮುಂದೆ ಬಂದು ಒಂದೇ ದಿವಸದಲ್ಲಿ ತರಾತೂರಿನಲ್ಲಿ ಬೆಳಗ್ಗೆ ಅರ್ಜಿ ಕರೀತಾರೆ, ಸಾಯಂಕಾಲ ಅಲಾಟ್ ಮಾಡ್ತಾರೆ ಅಂತ ಏನು ಹಸಿ ಸುಳ್ಳನ್ನು ಹೇಳಿದ್ದಾರೆ. ಅದಕ್ಕೆಲ್ಲ ದಾಖಲೆಗಳಿದ್ದಾವೆ ನಮ್ಮ ಹತ್ರ. ಸಂಪೂರ್ಣವಾಗಿ ಯಾವಾಗ ನೋಟಿಫೈ ಆಯಿತು, ಎಷ್ಟು ದಿನಗಳನ್ನು ಕೊಟ್ಟಿದ್ದೋ, ಆಮೇಲೆ ಅಪ್ಲಿಕೇಶನ್ ಸ್ಕ್ರೂಟಿನಿ ಹೆಂಗಾಯಿತು, ಅರ್ಹರನ್ನು ಯಾವ ರೀತಿ ಅವರು ಪರಿಗಣಿಸಿದರು ಅನ್ನುವಂಥದ್ದು ಸಂಪೂರ್ಣವಾದ ದಾಖಲೆಗಳಿದ್ದಾವೆ. ಆಮೇಲೆ SC STಗಳಿಗೆ 24.1% ರಿಸರ್ವೇಷನ್ ಇದೆ. ಒಟ್ಟು ಶೆಡ್ಯೂಲ್ಡ್ ಕ್ಯಾಸ್ಟ್ ಪೈಕಿ 72 ಅರ್ಜಿಗಳು ಬಂದಿದ್ದು 91 ಎಕರೆಗೆ. ಅದರಲ್ಲಿ 15 ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದೀವಿ, 19 ಎಕರೆ ಕೊಟ್ಟಿದ್ದೀವಿ. 91 ಎಕರೆ ಪೈಕಿ ಬರೀ 19 ಎಕರೆ ಮಾತ್ರ SC ಕಮ್ಯುನಿಟಿ, ST ಕಮ್ಯುನಿಟಿಯವರಿಗೆ ನೀಡಿರುವಂಥದ್ದು. ಇನ್ನೂ ಜಮೀನು ಅಲ್ಲೇ ಇದೆ. ಇನ್ನು ಸುಮಾರು 82 ಸೈಲೆಂಟರ್ ಹಾಕ್ಗಳಿದ್ದಾರೆ, 82 ಎಕರೆ ಅಷ್ಟು ಜಾಗ ಅಲ್ಲೇ ಇದೆ. 72 ಜನಗಳಿಗೆ ನಾವೇನು ನೀಡಿದ್ದೀವಿ, ಅದರಲ್ಲಿ ಯಾರು ಅರ್ಹರು ಮತ್ತು ಯಾರು ದುಡ್ಡು ಕಟ್ಟುವಂಥದ್ದಕ್ಕೆ ಅವಕಾಶ ಇದೆ, ಅರ್ಹತೆ ಇದೆ, ಯೋಗ್ಯತೆ ಇದೆ ಅಂಥವ್ರಿಗೆ ಅಲಾಟ್ ಮಾಡಿದ್ದೀವಿ. ಯಾರ ಅರ್ಜಿನೂ ನಾವು ರಿಜೆಕ್ಟ್ ಮಾಡಿಲ್ಲ. ಟೆಂಡರ್ ಅಲ್ಲ ಇದು. ಟೆಂಡರ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿ ಅಲಾಟ್ ಮಾಡುವಂಥ ಪ್ರಕ್ರಿಯೆ CA ಸೈಟಲ್ಲಿಲ್ಲ, ಸಿವಿಕ್ ಕಮ್ಯುನಿಟೀಸ್ ಸೈಟಲ್ಲಿಲ್ಲ. ಅದು KD ನಮ್ಮಲ್ಲಿ ಸೀನಿಯರಿಟಿ ಬೇಸಿಸ್ ಮೇಲೆ ಅಲಾಟ್ ಮಾಡುವಂಥದ್ದು. ಯಾರು ದುಡ್ಡು ಕಟ್ತಾರೆ ಅವ್ರು ಕೊಡ್ತೀವಿ ಅಷ್ಟೇ. ಯಾವ ಕಾರಣಕ್ಕೂ ನಾವು ಯಾರನ್ನೂ ಓವರ್ಲುಕ್ ಮಾಡಿಲ್ಲ. ಆಮೇಲೆ ಖರ್ಗೆ ಅವ್ರ ಮಗ ಅಂದ್ಬಿಟ್ಟು ಸ್ಪೆಷಲ್ ಕನ್ಸಿಡರೇಷನ್ ಕೊಡುವಂಥ ಕೆಲಸ ಏನು ಮಾಡಿಲ್ಲ. ಅಂದರೆ ಖರ್ಗೆ ಅವ್ರ ಮಗ ಅಂದ ತಕ್ಷಣ ಅವ್ರ ಮಕ್ಕಳು ರಾಜಕೀಯಕ್ಕೆ ಬಂದರೂ ಕಷ್ಟ, ಫ್ಯಾಮಿಲಿ ಅಫೇರು ಅಂತೀರಿ, ಬೇರೆ ಬಿಸ್ನೆಸ್ ಮಾಡಿರೂ ಕಷ್ಟ. ಅಂದರೆ ಏನು ಅರ್ಥ ಇದು? ಕಾನೂನುಬದ್ಧವಾಗಿ ಕಾನೂನು ಪ್ರಕ್ರಿಯೆ ಮುಗಿಯುವಂಥದಕ್ಕೆ ತಗೊಂಡಿರುವಂಥ ಸಮಯ 6 ತಿಂಗಳು. 6 ತಿಂಗಳು, 1 ದಿವಸ 2 ದಿವಸದಲ್ಲಿ ಅಲಾಟ್ ಆಗಿರುವಂಥದ್ದಲ್ಲ. ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಏರೋಸ್ಪೇಸ್ ಇಂಡಸ್ಟ್ರಿಗೆ ಅಲಾಟ್ ಆಗಿರುವಂಥದಕ್ಕೆ ಯಾರು ಇಂಡಸ್ಟ್ರಿ ಮಾಡಬೇಕು ಅಂತ ಮುಂದೆ ಬಂದಿರುವಂಥ ವ್ಯಕ್ತಿಗಳ ಪೈಕಿ 2
ಇಬ್ಬರಲ್ಲಿ ಹಣವನ್ನು ಕಟ್ಟುವಂಥದ್ದಕ್ಕೆ 5 ಎಕರೆ ಏನು ಅಲಾಟ್ ಮಾಡಿದ್ದೀವಿ, 25 ಕೋಟಿ ನಿಗದಿಯಾಗಿತ್ತು. ಸಬ್ಸಿಡಿ ಕೊಟ್ಟಿಲ್ಲ ಅವ್ರಿಗೆ ನಾವು. ಸೊ 25 ಕೋಟಿ ಕಟ್ಟುವಂಥದ್ದಕ್ಕೆ ಅವಕಾಶ ಇದ್ದಿದ್ದು ಇವರೊಬ್ಬರಿಗೇನೆ. ಇನ್ನೊಬ್ಬರು ನಮ್ಮ ಕೈಯಲ್ಲಿ ಆಗಲ್ಲ ಸ್ವಾಮಿ, ನಮ್ಗೆ ಅಷ್ಟು ಬೇಡ ಲ್ಯಾಂಡು ಅಂತ ಹೇಳಿದ್ದಾರೆ. ಇದರಲ್ಲಿ ಲೋಪದೋಷ ಎಲ್ಲಾಗಿದೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎಲ್ಲಿದೆ, ನಮಗೆ ನಾವು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಜಾಗವನ್ನು ಅಲಾಟ್ ಮಾಡಿಸ್ಕೊಂಡಿರುವಂಥದ್ದು ಎಲ್ಲಿ ಬರುತ್ತೆ ಅನ್ನುವಂಥದ್ದು ದಯಮಾಡಿ ಹೇಳ್ಬೇಕಲ್ವಾ.